ವಿಧಾನಸೌಧದ ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿ ಇರುವ ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇವತ್ತು ದಿಢೀರ್ ಪರಿಶೀಲನೆ ನಡೆಸಿದ ಸ್ಪೀಕರ್ ಖಾದರ್. ಪರಿಶೀಲನೆ ಬಳಿಕ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವ್ಯಾಪ್ತಿಗೆ ಇದು ಬರೋದಿಲ್ಲ, ಆದರೆ ಸಿಎಂ ಗಮನಕ್ಕೆ ತರ್ತೇನೆ. ಡಿಪಿಆರ್ ಹಾಗೆ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಇದು ಬರುತ್ತೆ, ಅವರ ಗಮನಕ್ಕೆ ತಂದು ಸರಿಪಡಿಸುವುದಕ್ಕೆ ಹೇಳ್ತೇನೆ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಇದೊಂದು ಬಹಳ ವರ್ಷಗಳ ಹಿಂದಿನ ಕಟ್ಟಡ, ಕೆಲವೊಂದು ಲೋಪದೋಷ ಆಗಿರಬಹುದು. ನಾನು ಆದಷ್ಟು ಬೇಗ ಸಿಎಂಗೆ ವಿಚಾರ ತಿಳಿಸ್ತೇನೆ. ಪರಿಶೀಲನೆ ಬಳಿಕ ಸ್ಪೀಕರ್ ಯುಟಿ ಖಾದರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ವಿಧಾನಸೌಧದ ಗುಮ್ಮಟದಲ್ಲಿ ಕಾಣಿಸಿಕೊಂಡಿರುವಂತಹ ಬಿರುಕು ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಗುಮ್ಮಟ. ಈ ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇವತ್ತು ದಿಢೀರ್ ಅಂತ ಪರಿಶೀಲನೆ ನಡೆಸ್ತಾರೆ ಸ್ಪೀಕರ್. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ವಿಚಾರವನ್ನ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು. ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರೀ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ, ರಾಜ್ಯಕ್ಕೆ ಆಸಕ್ತಿ ಇಲ್ಲದ ಪ್ರವಾಸಿಗರು ಆಕರ್ಷಿಸ್ತದೆ. ಈ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯೀಕರಣಗೊಳಿಸುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಮತ್ತೆ ಅತ್ಯಂತ ದೊಡ್ಡವಾದ ಕಟ್ಟಡಗಳನ್ನ ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂತ ವಿಚಾರ ಕೂಡ ಇದೆ. ಅದಕ್ಕಾಗಿ ನಾನು ಈ ಎಲ್ಲ ಬಹುಶಃ ನಾನೆಲ್ಲ ಮಾಧ್ಯಮದ ಕಥೆಯನ್ನು ಸಲ್ಲಿಸ್ತೇನೆ. ಏನು ಕೆಲವೊಂದು ಲೋಪದೋಷ ಇದೆ ಅದನ್ನು ಇವತ್ತು ತೋರಿಸಿದ್ದಾರೆ. ಇದರ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇನ್ನಷ್ಟು ನಮ್ಮ ಇದರ ಒಂದು ಹೆರಿಟೇಜ್ ಕಲ್ಚರ್ ಉಳಿಸಿ ಇದನ್ನು ಸೌಂದರ್ಯೀಕರಣ ಹೆಚ್ಚು ಸೌಂದರ್ಯೀಕರಣಗೊಳಿಸುವ ಯಾವ ರೀತಿ ಮಾಡಬಹುದು ಮತ್ತೆ ಈ ರೀತಿ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ, ಯಾಕೆ ಇದೆಲ್ಲ ಕೂಡ ನನ್ನ ಆ ಫ್ಲೋರ್ ಮಾತ್ರ ನಮಗೆ ಬರುವಂತದ್ದು, ಅದನ್ನ ಸರಿಪಡಿಸಿದ್ದೇವೆ.